ಹೆಲೋ ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಟು ರೂಹಿ ಕ್ರಿಯೇಷನ್ಸ್. ದಿಸ್ ಈಸ್ ಮೈ ಫಸ್ಟ್ ಮಿನಿ ವ್ಲಾಗ್. ಈ ವ್ಲಾಗಲ್ಲಿ ನಾವು ಸನ್ಫ್ಲವರ್ ಹತ್ರ ಹೋಗಿ ಫೋಟೋ ಶೂಟ್ ಮಾಡಿರೋದನ್ನ ತೋರಿಸ್ತೀನಿ. ಇತ್ತೀಚೆಗೆ ಒಂದು ವೀಕಿಂದ ಇನ್ಸ್ಟಾಗ್ರಾಮ್ ಓಪನ್ ಮಾಡಿದರೆ ಸಾಕು ಸನ್ಫ್ಲವರ್ ಹತ್ರ ಹೋಗಿ ಫೋಟೋ ಶೂಟ್ ಮಾಡಿರೋದು ಅದೇ ಪೋಸ್ಟ್ಸ್ ಬರ್ತಾ ಇದೆ. ಅದನ್ನು ನೋಡಿ ನಾನು ನನ್ನ ಕಸಿನ್ನು ಪ್ಲ್ಯಾನ್ ಮಾಡ್ಕೊಂಡ್ವಿ, ನಾವು ಇವತ್ತು ಹೋಗಿ ಸನ್ಫ್ಲವರ್ ಹತ್ರ ಫೋಟೋಸ್ ತಗೊಂಡು ಬರೋಣ ಅಂತ. ನನಗೆ ಸಿಕ್ಕಿರೋ ಮಾಹಿತಿ ಪ್ರಕಾರ ಚಿತ್ರದುರ್ಗದಲ್ಲಿ ಚಳ್ಳಕೆರೆ ರೋಡಲ್ಲಿ ಮತ್ಕರಿಪುರ ಹತ್ರ ಸನ್ಫ್ಲವರ್ ತೋಟ ಇದೆ ಅಂತ ಗೊತ್ತಾಯಿತು. ನಾವು ಮೈಂಡಲ್ಲಿ ಈ ಥರ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಹೋದ್ವಿ. ಈ ಥರ ಸನ್ಫ್ಲವರ್ಸು ತುಂಬ ಇದ್ದಾವೆ, ಅಲ್ಲಿ ಹೋಗಿ ಚೆನ್ನಾಗಿ ಫೋಟೋ ಶೂಟ್ ಮಾಡ್ಕೊಂಡು ಬರೋಣ, ರೀಲ್ಸ್ ಮಾಡೋಣ, ವೀಡಿಯೋ ಮಾಡೋಣ ಅಂತ ಮೈಂಡಲ್ಲಿ ರಸ್ತೆ ತುಂಬ ಇದೇ ಎಕ್ಸ್ಪೆಕ್ಟೇಷನಲ್ಲೇ ಹೋಗ್ತಾ ಇದ್ದೆ ನಾನು. ಈ ಥರ ತುಂಬ ಚೆನ್ನಾಗಿರುತ್ತೆ, ನಾನು ಯಾವತ್ತೂ ನೋಡಿಲ್ಲ, ನೋಡಿ ವಿಟ್ನೆಸ್ ಮಾಡ್ಕೊಂಡು ಬರೋಣ ಅಂತ. ಚಳ್ಳಕೆರೆ ರೋಡಿಂದ ಹೋಗ್ತಾ ಶೆಲ್ ಪೆಟ್ರೋಲ್ ಬ್ಯಾಂಕ್ ಸಿಕ್ತು. ನಾವು ನೈಟ್ ಟೈಮ್ ಇಲ್ಲೇ ಬಂದು ಕಾಫಿ ಕುಡಿಯೋದು ತುಂಬ ಚೆನ್ನಾಗಿರುತ್ತೆ. ಬರಬೇಕಾದ್ರೆ ಕುಡಿಯೋಣ, ಇವಾಗ ಬೇಡ, ಫಸ್ಟ್ ಫೋಟೋಸ್ ಇಂಪಾರ್ಟೆಂಟ್, ವೀಡಿಯೋಸ್ ತಗೊಳ್ಳೋಣ, ಫೋಟೋಸ್ಗೆ ಅಂತಲೇ ಬಂದಿರೋದು, ಅಲ್ಲಿ ಕಾಫಿ ಕುಡ್ಕೊಂಡು ಟೈಮ್ ವೇಸ್ಟ್ ಮಾಡೋದು ಬೇಡ ಅಂತ ಇಗ್ನೋರ್ ಮಾಡಿ ಹಾಗೆ ಹೊರಟ್ವಿ. ಮತ್ಕರಿಪುರನೂ ಪಾರ ಆಯಿತು. ಮತ್ಕರಿಪುರ ಆದಮೇಲೆ ಒಂದೊಂದು ಸನ್ಫ್ಲವರ್ ಗಿಡನೂ ಕಾಣಿಸ್ಲಿಲ್ಲ. ಹಂಗೆ ಇವಾಗ ಬಂದುಬಿಟ್ಟಿದ್ದೀವಿ, ವಾಪಸ್ ಹೋಗೋದು ಬೇಡ ಅಂತ ಮತ್ಕರಿಪುರದಿಂದ ಅರೌಂಡ್ 4 ಕಿಲೋಮೀಟ್ರ್ ಹಾಗೆ ಹೋದ್ವಿ ಮುಂದಕ್ಕೆ. ಫೈನಲಿ ನಾವು ಲೊಕೇಶನಿಗೆ ರೀಚ್ ಆದ್ವಿ. ಅಲ್ಲಿ ಲೆಫ್ಟ್ ಸೈಡಲ್ಲಿ ಒಂದು ಸನ್ಫ್ಲವರ್ದು ಗಾರ್ಡನ್ ಕಾಣಿಸ್ತು ನಮಗೆ. ಒಳಗೆ ಹೋದ್ವಿ ನಾವು. ಅಲ್ಲೋಗಿ ನೋಡಿದರೆ ಎಕ್ಸ್ಪೆಕ್ಟೇಷನ್ ವರ್ಸಸ್ ರಿಯಾಲಿಟಿ ಆಗಿಬಿಡ್ತು. ಅಲ್ಲಿ ಎಲ್ಲ ನಾನು ರಸ್ತೆ ತುಂಬ ಏನೇನೋ ಇಮ್ಯಾಜಿನೇಷನ್ ಮಾಡ್ಕೊಂಡು ಹೋದರೆ, ಇಲ್ಲಿ ನೋಡಿದರೆ ಎಲ್ಲ ಸನ್ಫ್ಲವರ್ಗಳೆಲ್ಲ ಮಲ್ಕೊಂಡ್ಬಿಟ್ಟಿದ್ದಾವೆ. ಎಲ್ಲ ಈ ಥರ ಬಾಡೋಗಿರೋ ಥರ ಆಗಿಬಿಟ್ಟಿದ್ವು. ಬಿಸಿಲಿಗೆ ಎಲ್ಲ ಸೂರ್ಯನ ಕಡೆ ತಿರುಗ್ಕೊಂಡು ಈ ಥರ ಇದ್ವು. ಇಲ್ಲಿ ಇನ್ನೇನು ಫೋಟೋಸ್ ತಗೊಳ್ಳೋಕ್ಕಾಗುತ್ತೆ ಅಂತ ತುಂಬಾ ಒಂಥರ ಬೇಜಾರಾಗಿ, ರಿಯಲಾಗಿ ಎಕ್ಸ್ಪೆಕ್ಟೇಷನ್ ವರ್ಸಸ್ ರಿಯಾಲಿಟಿ ಆಗಿಬಿಡ್ತು. ಏನು ಮಾಡೋದು ಅಂತ ಇವಾಗ ಬಂದುಬಿಟ್ಟಿದ್ದೀವಿ, ಸುಮ್ಮನೆ ಯಾಕೆ ವಾಪಸ್ ಹೋಗೋದು ಬೇಡ, ಇದರಲ್ಲೇ ಅಡ್ಜಸ್ಟ್ ಮಾಡಿಕೊಂಡು ತಗೊಳ್ಳೋಣ ಅಂತ ಫೋಟೋಸ್ನ ತಗೊಂಡ್ವಿ. ನೋಡಿ ಹೇಗಿದೆ ಅಂತ ಲೈಕ್ ಮಾಡಿ, ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ರೂಹಿ ಕ್ರಿಯೇಷನ್ಸ್. ಫೋಟೋ ಶೂಟ್ ಎಲ್ಲ ಮುಗಿಸ್ಕೊಂಡು ಮನೆ ಕಡೆ ಹೊರಟ್ವಿ. ನಾವು ಚಿಕ್ಕವರಿದ್ದಾಗ ಇದು ಬೇರೆಯವ್ರ ಬಟ್ಟೆಗೆ ಹಚ್ತಾ ಇದ್ದಿದ್ದು ನನಗೆ ನೆನಪಿದೆ. ಅದಕ್ಕೆ ಏನು ಹೇಳ್ತಾರೆ ಅಂತ ನನಗೆ ಗೊತ್ತಿಲ್ಲ. ಅದು ಗಿಡದಲ್ಲೆಲ್ಲ ಹೋಗಿದ್ದಕ್ಕೆ ಅದು ಬಟ್ಟೆಗೆಲ್ಲ ಫುಲ್ ಹತ್ಕೊಂಡ್ಬಿಟ್ಟಿತ್ತು. ಅದನ್ನು ನೋಡಿ ನನಗೆ ಚೈಲ್ಡ್ಹುಡ್ ಮೆಮೊರೀಸ್, ಚೈಲ್ಡ್ಹುಡ್ ಡೇಸ್ ನೆನಪಾಯಿತು. ಅಲ್ಲಿಂದ ಸೀದಾ ಶೆಲ್ಲಿಗೆ ಹೋದ್ವಿ. ಶೆಲ್ಲಿಗೆ ಹೋಗಿಬಿಟ್ಟು ಕಾಫಿ ತೊಗೊಂಡು ಕಾಫಿ ಕುಡ್ಕೊಂಡು ಮನೆಗೆ ಹೋದ್ವಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.